ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರುಗಳು ಶ್ರೀ ಋಷಿಕೇಶ ತೀರ್ಥರು, ನರಹರಿ ತೀರ್ಥರು, ಜನಾರ್ದನ ತೀರ್ಥರು, ಉಪೇಂದ್ರ ತೀರ್ಥರು, ವಾಮನ ತೀರ್ಥರು, ವಿಷ್ಣು ತೀರ್ಥರು, ರಾಮತೀರ್ಥರು, ಅಧೋಕ್ಷರ ತೀರ್ಥರು ಮತ್ತು ಪದ್ಮನಾಭ ತೀರ್ಥರು. ಇವರಿಗೆ ತಮಗೆ ನೀಡಿದ ನಿಹಿತವಾದ ಓಂಕಾರ ತತ್ವದ ಉಪದೇಶದ ಪ್ರಕಾರ ಪಟ್ಟದ ದೇವರನ್ನು ಕೊಡಲಾಗಿದೆ. ಅಕಾರ ಉಪಾಸಕರಾದ ಅಂದರೆ ಈಗಿನ ಅದಮಾರು ಮಠ, ಕೃಷ್ಣಪುರ ಮಠ, ಪುತ್ತಿಗೆ ಮಠ, ಶಿರೂರು ಮಠ ಮತ್ತು ಪೇಜಾರ ಮಠಕ್ಕೆ ಕೃಷ್ಣ ಮತ್ತು ಕೃಷ್ಣನ ರೂಪ ವಿಠ್ಠಲ ದೇವರನ್ನ ಪಟ್ಟದ ದೇವರಾಗಿ ಕೊಡಲಾಗಿದೆ. ಆದಮೇಲೆ ಊಕಾರ ಉಪಾಸಕರು ಅಂದರೆ ಈಗಿನ ಪಲಿಮಾರು ಮಠದ ಮೂಲಪುರುಷರು ಋಷಿಕೇಶ ತೀರ್ಥರು ಮತ್ತು ಪದ್ಮನಾಭ ತೀರ್ಥರಿಗೆ ರಾಮದೇವರ ಮೂರ್ತಿಯನ್ನು ಕೊಡಲಾಗಿದೆ. ಅದಾದಮೇಲೆ ಮಕಾರ ಉಪಾಸಕರು ಅಂದರೆ ಈಗಿನ ಕಾಡೂರು ಮಠದ ಮೂಲಪುರುಷರು ರಾಮತೀರ್ಥರಿಗೆ ನರಸಿಂಹದೇವರ ವಿಗ್ರಹ ಕೊಡಲಾಗಿದೆ. ಆದಮೇಲೆ ಇಡೀ ಓಂಕಾರ ತತ್ವದ ರಹಸ್ಯವನ್ನು ತಿಳಿದ ಓಂಕಾರ ತತ್ವ ರಹಸ್ಯವನ್ನು ಪ್ರತಿಪಾದಿಸುವ ನಾದ ಉಪಾಸಕರಾದ ಈಗಿನ ಸೋದೆ ಮಠದ ಮೂಲಪುರುಷರು ಶ್ರೀ ವಿಷ್ಣು ತೀರ್ಥರಿಗೆ ಭೂವರಾಹ ದೇವರನ್ನ ಪಟ್ಟದ ದೇವರಾಗಿ ಕೊಟ್ಟಲಾಗಿದೆ. ವಿಷ್ಣು ತೀರ್ಥರ ಒಬ್ಬರಿಗೆ ಇಡೀ ಓಂಕಾರದ ರಹಸ್ಯವನ್ನು ತಿಳಿಸಿದ್ದು ಮಧ್ವಾಚಾರ್ಯರು. ಆದ್ದರಿಂದ ವಿಷ್ಣು ತೀರ್ಥರು ಇಡೀ ಶಿಷ್ಯಗಣದಲ್ಲಿ ಶ್ರೇಷ್ಠರು ಎಂದು ಮಧ್ವಜಲ್ಲಿ ಕೊಡಲಾಗಿದೆ. ಈ ಎಲ್ಲ ಶಿಷ್ಯರಿಗೆ ಮಧ್ವ ಸಿದ್ಧಾಂತ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡೋಕ್ಕೆ ನೇಮಿಸಿ ಪಟ್ಟದೇವರಿಂದ ಆಶೀರ್ವಾದ ಮಾಡಿ ಮಾಘ ಶುದ್ಧ ನವಮಿಯ ದಿನ ಅವರು ಬದರಿಕಾಶ್ರಮಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.